ಮಾತ್ರ ಆ ಮೈಸೂರು ದಸರಾದಲ್ಲಿ ಅಂಬಾರಿಯವರು ಸೈಲೆಂಟ್ ಸಲಗ ಅದನ್ನು ಇಟ್ಟುಕೊಂಡು ಅಂಕಿಸೋರು ಹತ್ತು ತಂದಿದ್ದಾರೆ. ಅವರ ಪಾಲಿಗೆ ವೈಲೆಂಟ್ ಆಗಿರೋ ಒಂಟಿ ಸಲಗ ಇಡೀ ಕರ್ನಾಟಕದ ರಾಜಕೀಯ ಸ್ವಾರಸ್ಯವನ್ನು ಬೀರು ಪಡೆದಿರ ಈ ಅಣ್ಣ ತಮ್ಮನ ಮನೆಗೆ ಬಂದು ಆ ಸೇನ ಪ್ರತಿಕಾರಕ್ಕಾಗಿ ಆಗಿನ ಮುಚ್ಚಿನ ಹಂಚಿಗೆ ಅಂದ್ರೆ ಆ ಶಾಲೆಯನ್ನು ನನ್ನ ಮಕ್ಕಳ ಅರಿವಿಗೆ ಮಾಡಿಕೊಂಡು ಆ ಮಂಚದಲ್ಲಿ ಅವಳ ದೇಹದ ಇಂಚು ಇಂಚಿನ ಸೋಟ ಆ ಮಂಚದ ಸುಖದ ಮನಸ್ಸಾಗಲೇ ಇರುತ್ತದೆ ಆನಂದ ಸೇರು. ನರಸಿಂಹ, ಏ ನರಸಿಂಹ, ತೆಗೆದುಕೊಳ್ಳುವ ಈ ಬೀದಿಗಾಯನ್ನ ಎಡೆಮುರಿಗೆ ಕಟ್ಟಿ ಕೈ ಕಟ್ಟಿ ತಂದಿದ್ದಾರೆ. ತೆಗೆದುಕೊಳ್ಳಿ. ಏ ಸ್ವಚ್ಛನ ಕುಣಿ ಒಬ್ಬ ಏಮಿನ ಆಗಿರೋ ನಮ್ಮ ಅಣ್ಣನ ಮೇಲೆ ಆ ವಿಷ್ಣುನ ಮಾತು ಕಟ್ಟಿಕೊಂಡು ಕಾಂಪ್ಲೇಂಟ್ ಕೊಟ್ಟಿದೆ ಅಂದ್ರೆ ನೀನು ಈ ಭೂಮಿಯಲ್ಲಿ ಬದುಕಿರಲೇ ಬಾರದೆ. ಬೇಡಿ ಜನಗಳೇ, ಪ್ಲೀಸ್ ನನ್ನನ್ನು ಏನು ಮಾಡಬೇಡಿ. ಭಯ ಕಾಂಪ್ಲೇಂಟ್ ಕೊಡುವಾಗಿರೋದು ಭಯ. ಈಗ ಸಾವಿರ ಮನೆ ಬೈದರೆ ಬರುವ ಸಾವಿಗೆ ಭಯಪಟ್ಕೊಳ್ತೀವಿ. ಭಯ ಅಂದ್ರೆ ಏನಂತ ಈಗ ನಾನು ತೋರಿಸ್ತೇನೆ. ಜನಗಳೇ, ಬೇಡ ಜನಗಳೇ, ಬೇಡ. ಹೇಗೆ ಮಗಳೇ ಆ ಯಮರಾಜನ ಹತ್ತಿರ ಅಲ್ಲ, ನಾವು ಕೊಲೆ ಮಾಡಿದಲ್ಲ ಯಾವುದೋ ಹುಡುಗಿ ನೋಡಿಬಿಟ್ಟಲ್ಲ, ನೋಡಿಬಿಟ್ಲು. ನರಸಿಂಹ, ಯಾರಿಗೂ ನಿಮ್ಮ ಹಿಂದೆ ನಿಂತಿದ್ದಾರೆ, ಒಂದ್ ಸ್ವಲ್ಪ ಹಿಂದಿರುಗಿ ನೋಡಲ್ಲ. ಏ, ಯಾರು ನೀನು? ಬಾಯಿಗೆ ಏನು ನಿನ್ನ ಹೆಸರು? ಪ್ರಿಯಾ. ಏನಿನ ಸೌಂದರ್ಯ! ಏನಿನ ದುಂಡಾಗಿರೋ ದೇಹ! ಹೆಸರಿಗೆ ತಕ್ಕ ಹಾಗೆ ಇದೆಯಾ ನೋಡು. ನೀನು ಇಲ್ಲಿ ಬಂದು ಹೆಚ್ಚಿನ ಇಲ್ಲಿ ನಾನು ಏನು ಮಾಡಿರೋದು ಅಷ್ಟೇ ನಿಜ ತಿಳಿದುಕೊಂಡು ಸುಮ್ಮನಿದ್ರೆ ಮಾತ್ರ ನಿನಗೆ, ಇಲ್ಲದಿದ್ರೆ ಅವನಿಗೆ ಬಂದ ಕತ್ತಿನೇ ನಿನಗೂ ಬರ್ತದೆ. ಇಲ್ಲ, ಖಂಡಿತವಾಗಿ ಇಲ್ಲಿ ಏನ್ ನಡೆದಿದೆ ಅಂತ ನಾವು ಯಾವ ಮುಂದೆ ಹೇಳೋದಿಲ್ಲ. ದಯವಿಟ್ಟು ದಯವಿಟ್ಟು ನನ್ನ ಬಿಟ್ಬಿಡಿ. ಏನಿಗೆ ಈಗ ಬಿಟ್ಟು ಬಿಡಿ ಅಂದ್ರು ಏನಾದ್ರೂ ನಿನ್ನ ಕಂತ್ರು ಬುದ್ಧಿ ತೋರಿಸಲು ಬಂದರೆ ಅದೇ ನಿನ್ನ ಪಾಲಿಗೆ ಮನುಷ್ಯರಾಗಿರುವುದಿಲ್ಲ. ಮನುಷ್ಯರ ರಕ್ತ ಇರೋ ನನ್ನ ರಾತ್ರಿ ತೆಗೆದುಕೋ. ದಯವಿಟ್ಟು ದಯವಿಟ್ಟು ನನ್ನ ನಂಬಿ. ಯಾವುದೇ ಕಾರಣಕ್ಕೂ ಇಲ್ಲಿ ನಡೆದಿರೋ ವಿಷಯವನ್ನ ಯಾರ ಮುಂದೆ ನಾನು ಹೇಳೋದಿಲ್ಲ. ನಿಮ್ಮ
ಕೈ ಮುದ್ದು ಕೇಳ್ಕೊತೀನಿ, ದಯವಿಟ್ಟು ದಯವಿಟ್ಟು ನನ್ನ ಬಿಟ್ಟು ಬಿಡಿ. ನಿಲ್ಲು. ಮೈ ಮೇಲೆ ಕಳಿಸಿಕೊಂಡು ಮೇಲ್ಮೇಲೆ ಕಳಿಸಿಕೊಂಡು ನಿನ್ನೊಂದು ಬಂಗಾರದಿಂದ ಬರೀ ಈ ಅರಣ್ಯದಲ್ಲಿ ಸಿಕ್ಕಿದಂದರೆ ಆತ ನೀವು ಒಂಟೆ ಸಲಗ ಸೋಮನ ಬಿಡ್ತಾ ತಿಳ್ಕೊಂಡಿಲ್ಲ. ಈ ಸತ್ತ ಬಾರಿ ಹೊತ್ತುಕೊಂಡು ಹೋಗಿ ಯಾವ ಹಣದಲ್ಲಿ ಹೂತಾಗಿ ಬಾ, ಆಯ್ತಲ್ಲ ಹಾಗೆ ಮಾಡುತ್ತೇವೆ. ಈ ಸುಂದರವಾದ ದೇಹದಿಂದ ಗಂಡನ ಸುಗಂಧ ಪರಿಮಳ ಹೀಗಾಗುವ ನನ್ನ ಮೈಯೆಲ್ಲ ರೋಮಾಂಚನ ಕಂಡು ನನ್ನ ಕಾಮದ ಮತ್ತು ನೆಚ್ಚಿದೆ. ಒಂದೇ ಒಂದು ಸಾರಿ ಈ ಸಲಗರಪಿಗೆ ರಪ್ಪಿ ನನ್ನ ಕಾಮದ ಮಧ್ಯೆ ಬರೇ ಬಾ. Come on, baby, come on. ದಯವಿಟ್ಟು ದಯವಿಟ್ಟು ನನ್ನ ಏನು ಮಾಡಿಬಿಡಿ, ದಯವಿಟ್ಟು ನನ್ನ ಬಿಟ್ಬಿಡಿ. ನೀವು ಹೇಗೆ ಹೇಳ್ತೀರೋ ನಾನು ಹಾಗೆ ಕೇಳ್ತೀನಿ. ಆದರೂ ನಿಮ್ಮ ಕೈಯಲ್ಲಿರುವ ಗುಟ್ಟಾಗಿ ಹಾಗಾದ್ರೆ ಒತ್ತು ಗಟ್ಟಿರೋ ಈ ಹುತ್ತನ ಮನಸ್ಸು ಮೆದ್ದು ಹಾಗೆ ನೀವಿನ ಸ್ವಂತವನ್ನು ಪರೀಕ್ಷಿಸಿ ನೀವಿನ ತಂಡದಿಂದ ಸಂಜೀವನ ನಮ್ಮ ತುಂತುರ ಮಳೆ ಹರಿಸಿ ಕಾಲು ಕಪ್ಪಿರುತ್ತ ಈ ಸ್ಥಳದ ಮನಸ್ಸನ್ನು ಸಲೀಸಾಗಿ ಸುಲಿಗೆ ಮಾಡಿಬಿಡು. ನೀವು ಹೇಳಿದ ಹಾಗೆ ಹಾಗೆ ಮಾಡ್ತೇನೆ. ಮೊದಲು ಅದನ್ನ ಬಿಸಿ Come on.
ಈಗ ಹೊರಡಬೇಕಾಗಿರುವುದು ನಾನು ಕತೆ. ನೀನು ಬೇಟೆಗಾರರ ಬೇಟೆ ಯಾರು? ರಣಬೇಟೆಗಾರ ಬಂದ. ಈಗ ಹೊರಡಬೇಕಾಗಿರುವುದು ನಾನಲ್ಲೇ ಕಪಿ. ನೀನು ನನಗೆ ಕೋಪ ಮನಸ್ಸಲ್ಲಿ ನೀನು ಇಲ್ಲಿಂದ ಕಾಲ್ ಕಿತ್ತದ ಸರಿ. ಇಲ್ಲವಾದ್ರೆ ಇಲ್ಲಿ ಕುರುಕ್ಷೇತ್ರ ಯುದ್ಧದಲ್ಲಿ ಹೋಗುತ್ತದೆ ಮಗನೇ. ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ಯುದ್ಧ ಯುದ್ಧ ಮಾಡಲು ಬಂದು ನಿನ್ನಂತ ಎಷ್ಟು ಪೂಜಿಸಿದಳು ಸತ್ತಿಲ್ಲ ಒಬ್ಬರ ಮಾತು ಹತ್ತಿರ ಕಳಿಸಿಕೊಂಡಿರುವಾಗ ಏನು ನೀನು ಯಾವ ಲೆಕ್ಕ? ಈ ಸಲಗ ಒಂದು ಸಾರಿ ಮಟ್ಟು ಮಾಡಿದ್ರೆ ಸಾಕು. ಇಂಥ ಹೆಣ್ಣುಗಳು ಸಾವಿರಾರು ಬಂದು ನನಗೆ ಸಲಗ ಹಾಕಿ ನಾನು ಸಾವಿರಿಗೂ ನಿನ್ನ ದೋಷ ಆಗಿದ್ದು ಕೈ ಮುಗಿದು ಕೇಳ್ಕೊಳ್ತಾರೆ. ಅಂತರಲ್ಲಿ ಈ ಗುಪ್ಪಚ್ಚಮರೇನು ನನ್ನ ಕೈಯಿಂದ ಎಲ್ಲಿ ತಪ್ಪಿಸಿದ್ದೋ ಇಟ್ಟು ತೊಳೆದು ಮಗನೇ ಮುಂದೊಂದು ದಿನ ಇದೇ ಗುಪ್ಪಚ್ಚಮರಿ ಹೊಟ್ಟೆಯಲ್ಲಿ ಈ ಸ್ಥಳಗಳ ಪ್ರತಿಬಿಂಬ ಮೂರ್ತಿ ನಿಂತರೆ ಸೈಲೆಂಟ್ ಸ್ಥಳಗಳೇ ಅಲ್ಲ. ಹೇ ಪ್ರಿಯ, ಇಷ್ಟಕ್ಕೆ ಮುಗಿದು ಬಿಡ ನೀ ಆಯ್ತಾಯ. ಹೇ बेटे, एक बार देखेंगे अगर जिंदा नहीं छोड़ोगा बिल्कुल ಬರ್ತೀನಿ ಪ್ರಿಯ, ಬರ್ತೀನಿ. ಮುಂದಿನ ಪ್ರದೇಶದಲ್ಲಿ ಈ ನಿನ್ನ ಶೀಲನ ನಾ ಸೇವೆಗಿದ್ದರೆ ಮೇರನು ಓಲ್ಮಿತಿ ಹುಲಿ ಸ್ಥಳಗಳೇ ಅಲ್ಲ. ಹೋಗೋ ಬಚ್ಚ ನಮಗನೇ ಹೋಗು. ನಿನ್ನಂತ ಸಲಗೆ ಗೆಲುಗರನ್ನು ಎಷ್ಟು ಜನರನ್ನು ನೋಡಿಲ್ಲ ನಾನು. ನೋಡಿ, ನಾವು ಯಾರು ಅಂತ ಗೊತ್ತಿದ್ದೇವೆ ಕೂಡ. ನನ್ನ ಬಂದು ನನ್ನ ಮಾನ ಪ್ರಾಣವನ್ನು ಕಾಪಾಡಿದ ನನ್ನ ಪಾಲಿನ ದೇವರು ನೋಡಿ, ನಿಮಗೆ ಹೇಗೆ ಕೃತಜ್ಞತೆ ಹೇಳಬೇಕಂತ ನಂಗೆ ತಿಳಿತಾ ಇಲ್ಲ. ಚೇಚಿ, ನೀವು ಮನುಷ್ಯರನ್ನು ದೇವರು ಈ ಮನುಷ್ಯ ಜಾತಿಯನ್ನು ಪರಿಚಯ ಇಲ್ಲದಿದ್ದರೆ ಒಂದು ಹೆಣ್ಣು ಸಂಕಷ್ಟದಲ್ಲಿ ಸಿಲುಕಿಕೊಂಡಿರುವಾಗ ಅವರನ್ನು ಕಾಪಾಡೋದು ಪ್ರತಿಯೊಬ್ಬ ಗಂಡಸಿನ ಕರ್ತವ್ಯ ಅಲ್ವಾ? ಅಂದಾಗೆ ನೀವು ನಾನು ಈ ಕೋರಿಗೆ ಗ್ರಾಮ ಪಂಚಾಯತ್ಗೆ ಹೊಸದಾಗಿ ಬಂದಿರುವ PDO ಅಧಿಕಾರಿ ಪ್ರಿಯಾ. ಏನು ನೀವು ನಮ್ಮನ್ನ ಗ್ರಾಮ ಪಂಚಾಯತಿ PDO ಅಧಿಕಾರಿನ? ಒಳ್ಳೆದಾಯ್ತು ಬಿಡು. ಏನ್ಮೇಲೆ ನಿಮ್ಮೇನಾದರೂ ಈ ನಮ್ಮ ಗ್ರಾಮ ಸ್ವಲ್ಪ ಅಭಿವೃದ್ಧಿ ಆಗಲಿ. ಅದಕ್ಕೆ ನಾನು ಇಲ್ಲಿಗೆ ಬಂದಿರೋದು. ಅಂದ ಹಾಗೆ ನಾನು ಇಲ್ಲಿಗೆ ಬಂದ ತಕ್ಷಣ ನಿಮ್ಮ ಪರಿಚಯವಾಗಿ ಸ್ನೇಹವಾಯ್ತಲ್ಲ, ನನಗೆ ತುಂಬ ಸಂತೋಷ ಆಗ್ತದೆ. ಅಂದ ಹಾಗೆ ನೀವು ವಿಷ್ಣು ತಾನೆ? ಹೌದು, ನನ್ನ ಹೆಸರು ನಿಮಗೆ ಗೊತ್ತಾಯ್ತು? ಈಗ ಆಗ್ಲೇ ಹೇಳಿದಲ್ಲ, ನಾರಿಯರ ಮಾನವನ ಕಾಪಾಡಲಿಕ್ಕೆ ಬರುವ 10 ತಲೆ ಎತ್ತಿದ ವಿಷ್ಣು ಅಂತ ನೀವೇ ಹೇಳಿದ್ರಿ ತಾನೆ? ಪರವಾಗಿಲ್ವೇ, ನಿಮಗೂ ಕೂಡ ತುಂಬಾ ಚೆನ್ನಾಗಿ ನೆನಪಿಟ್ಕೊಳ್ಳಕ್ಕೆ ಬರುತ್ತೆ ಅಂತ ಆಯ್ತು. ಹೌದು, ನನಗೆ ಚೆನ್ನಾಗಿ ನೆನಪಿರುತ್ತೆ. ಯಾಕಂದ್ರೆ ಹತ್ರ ಆದವರನ್ನ ಮನಸ್ಸಿಂದ ನಾನು ಯಾವತ್ತೂ ದೂರ ಮಾಡೋದಿಲ್ಲ. ಅಂದ ಹಾಗೆ ನೀವು ಏನು ಓದಿದಿರ ಅಂತ ತಿಳ್ಕೊಬಹುದು. ನಾನು ಓದಿದ್ದೇನೋ ಜಾಸ್ತಿನೇ ಇದೆ, ಆದ್ರೆ ಈ ಲಂಚ ಅನ್ನೋ ಲುಚ್ಚ ರಾಜಕಾರಣಿಗಳ ಮಧ್ಯ ಕೆಲಸ ಮಾಡಲು ನಂಗೆ ಸ್ವಲ್ಪ ಅಲ್ಲದೆ ಅಲ್ಪ ಸ್ವಲ್ಪ ಓದಿಕೊಂಡು ಅಧಿಕಾರದ ಚುಕ್ಕನ್ನು ಹಿಡಿದಿರುವ ಈ ಭ್ರಷ್ಟ ರಾಜಕಾರಣಿಗಳ ಕೈ ಕೆಳಗೆ ಕೆಲಸ ಮಾಡುವ ನನಗಿಲ್ಲ. ಅದಕ್ಕೆ ಇಡೀ ದೇಶಕ್ಕೆ ಅನ್ನ ಹಾಕೋ ಈ ಅನ್ನದಾತನ ಮನೆಯಲ್ಲಿ ಹುಟ್ಟಿದ ನಾನು ಈ ಭೂಮಿ ತಾಯಿಯನ್ನು ನಂಬಿಕೊಂಡು ಕೃಷಿ ಕೆಲಸ ಮಾಡುತ್ತಿದ್ದೇನೆ. ಹಾಗಾದ್ರೆ ನೀವು ಏನು
ಕೃಷಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಿದ್ದೀರಲ್ಲ, ಏನಾಗಿದೆ ನಿಮ್ಗೆ? ಏನ್ರಿ ಪ್ರಿಯಾ ಮೇಡಮ್, ಏನ್ ನಿಮ್ಮ ಮಾತಿನ ಅರ್ಥ? ಓದಿದವರಾರು ಕೃಷಿ ಕೆಲಸ ಮಾಡಬಾರ್ದು ಅಂತ ಹೇಳ್ತಿದ್ರ ಅಥವಾ ಕೃಷಿ ಕೆಲಸ ಮಾಡೋರು ಓದ್ಬಾರ್ದು ಅಂತ ಹೇಳ್ತಿದ್ರ? ಕೋಟಿ ವಿದ್ಯೆ ಕಲ್ತೇವೇನ್ರಿ? ಈ ಮೇಟಿ ಹಿಡಿಯೋ ವಿದ್ಯೆ ಮುಂದೆ ಎಲ್ಲಾನು ತಲೆ ಬರ್ಲೇಬೇಕಲ್ವೇ? ಇಡೀ ದೇಶಕ್ಕೆ ಅನ್ನ ಹಾಕೋ ಈ ಅನ್ನ ಬಿತ್ತಿದರೆ ಇಡೀ ಜಗತ್ತೆಲ್ಲ ಉಕ್ಕಿ ಹರಿಯುತ್ತದೆ ವಿನಃ ಅದೆಂದಿಗೂ ದಿಕ್ಕಿ ಬರಲಾರದು. ಆಹಾ, ನೀವು ಮಾತಿನಲ್ಲಿ ತುಂಬಾ ಚಾಣಾಕ್ಷರ ಅಂತ ನನಗೆ ಗೊತ್ತಾಯ್ತು ಬಿಡಿ. ಅಂದ ಹಾಗೆ ನಿಮ್ಗೆ ಮದುವೆ ಆಗಿದೆಯೇನು? ಮದುವೆನಾ ರೀ? ಕೃಷಿ ಕೆಲಸ ಮಾಡೋ ನಮ್ಮ ರೈತರ ಮಕ್ಕಳಿಗೆ ಯಾರು ಪುಣ್ಯ ಕೊಡ್ತಾರೆ? ಈಗಿನ ಕಾಲದ ಹೆಣ್ಮಕ್ಳಿಗಂತೂ ನೌಕರಿ ಮಾಡೋ ಗಂಡನ ಬೇಕಲ್ವೇ? ನಿಮ್ಮಂತ ರೈತರ ಮಕ್ಕಳು IAS ಓದಿದ್ರೇನು, IPS ಮುಗಿಸಿದ್ರೇನು, ನಿಮ್ಮಂತ ಹುಡುಗಿಯರಿಗೆ ನೌಕರಿ ಗಂಡನ ಬೇಕಲ್ವೇ? ನಿಮ್ಮ ಮಾತು ನೂರಕ್ಕೆ ನೂರು ಸತ್ಯ ನೋಡಿ. ಯಾಕಂದ್ರೆ ನಿಮ್ಮಂತ ರೈತರಿಗೆ ಹೆಣ್ಣು ಸಿಗಲಿಕ್ಕೆ ಕಾರಣ ನಿಮ್ಮಂತ ರೈತರೇ ಹೊರತು ಬೇರೆ ಯಾರು ಅಲ್ಲ. ಅಂದ್ರೆ ನಿಮ್ಮ ಮಾತಿನ ಅರ್ಥ? ಈಗ ನಿಮ್ಗೆ ಅಕ್ಕ ತಂಗಿಯರು ಇದ್ದಾರೆ ಅಂತ ತಿಳ್ಕೊಳ್ಳಿ. ಅವರ ನೀವು ಚೆನ್ನಾಗಿ ಪ್ರೀತಿಯಿಂದ ಓದಿಸಿ ಬೆಳೆಸ್ತಿರ್ತಾನೆ. ಆಗ ಈಗ ಒಬ್ಬ ರೈತ ಬಂದು ನಿಮ್ಮ ತಂಗಿಯನ್ನ ಮದುವೆ ಮಾಡಿಕೊಡಿ ಅಂತ ಕೇಳಿದ್ರೆ ನೀವು ಒಪ್ಕೊಳ್ತೀರಾ? ಇಲ್ಲ ತಾನೇ, ಒಪ್ಕೊಳ್ಳೋದಿಲ್ಲ ಅಲ್ವಾ? ಹಾಗೆ ನೀವು ಯಾವಾಗ ನಿಮ್ಮ ತಂಗಿಗೆ ಇನ್ನೊಬ್ಬ ರೈತನನ್ನ ಕೊಟ್ಟು ಮದುವೆ ಮಾಡ್ತಿರೋ ಆವಾಗಲೇ ರೈತರಿಗೆ ಕನ್ಯೆ ಕೊಡಲು ಶುರು ಮಾಡ್ತಾರೆ. ಅದನ್ನ ರೈತನಾಗಿ ಮೊದಲು ನೀವು ಆ ಕೆಲಸವನ್ನ ಮಾಡಿ. ಪರವಾಗಿಲ್ಲ, ನೀವು ಕೂಡ ತುಂಬಾ ಚೆನ್ನಾಗಿ ಮಾತಾಡ್ತೀರ. ಅಂದಾಗೆ ನಿಮ್ಮ ಮಾತಿನಲ್ಲೂ ಕೂಡ ಒಂದು ನ್ಯಾಯ ಇದೆ. ನಿಮ್ಮ ಮಾತನ್ನ ನಾನು ಖಂಡಿತವಾಗಿ ಒಪ್ಕೊಳ್ತೇನೆ. ಒಪ್ಕೊಳ್ಳಬೇಕು. ಯಾಕಂದ್ರೆ ನಾನು ಕೂಡ ಒಬ್ಬ ರೈತನನ್ನ ಮದುವೆ ಮಾಡ್ಕೋಬೇಕಂತ ಅನ್ಕೊಂಡಿದ್ದೀನಿ. ನಮ್ಮ ದೇಶಕ್ಕೆ ಅನ್ನ ಹಾಕುವ ರೈತನನ್ನ ನಾನು ಮದುವೆಯಾಗಿ ರೈತನಿಗೆ ಹೆಣ್ಣು ಕೊಡುವುದಿಲ್ಲ ಎಂಬ ಅಪೂಪನ ಕೊನೆಗೊಳಿಸಬೇಕಂತ ನನ್ನ ಬಯಕೆ. ಓ, ಯಾಕ ಒಳ್ಳೆ ಮನಸ್ಸು ರೀ